ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಪಡಿತರ ಅಕ್ಕಿ ಮಾರಾಟ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಎಷ್ಟೇ ಕ್ರಮ ಕೈಗೊಂಡ್ರೂ ನಿಲ್ತಾ ಇಲ್ಲ ಪಡಿತರ ಅಕ್ಕಿ ಕಳ್ಳ ಸಾಗಾಟ. ಹುಬ್ಬಳ್ಳಿಯಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ನಿಲ್ತಾ ಇಲ್ಲ. ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ಪಡಿತರ ಸಾಗಿಸ್ತಾ ಇದ್ದಂತಹ ಕಂಟೈನರ್ ಜಪ್ತಿ ಮಾಡಿದ್ದಾರೆ. ಕಂಟೈನರ್ನಲ್ಲಿ ಇದ್ದಂತಹ ಸುಮಾರು 252 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ಕೂಡ ಸೀಸ್ ಮಾಡಿದ್ದಾರೆ. ಹಾವೇರಿಯ ಬಂಕಾಪುರದಿಂದ ಮಹಾರಾಷ್ಟ್ರದ ಕಡೆಗೆ ಈ ಲಾರಿ ಹೊರಟಿತ್ತು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿ ವಾಹನವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಲಾರಿ ಚಾಲಕನನ್ನ ವಶಕ್ಕೆ ಪಡೆದು ಸದ್ಯ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟದ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಏನಿದೆ ಅದು ನಿಲ್ತಾ ಇಲ್ಲ. ಅದೊಂದು ಕಡೆ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಅಕ್ರಮವಾಗಿ ಪಡಿತರ ಸಾಗಿಸ್ತಾ ಇದ್ದಂತಹ ಕಂಟೈನರ್ ಸೀಸ್ ಮಾಡಿದ್ದಾರೆ. ಇದೇ ವೆಹಿಕಲ್ ಏನ್ ಗಮನಿಸ್ತಾ ಇದೀವಿ ದೃಶ್ಯದಲ್ಲಿ 252 ಕ್ವಿಂಟಾಲ್ ಪಡಿತರ ಅಕ್ಕಿ ಕೂಡ ಇತ್ತು. ಅದನ್ನು ಕೂಡ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಕಾರವಾರ ರಸ್ತೆಯಲ್ಲಿ ವಾಹನವನ್ನ ಸೀಸ್ ಮಾಡಿ ಲಾರಿ ಚಾಲಕನನ್ನ ಸದ್ಯ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. DD03R9250 ಅಂತ ಏನು ನಂಬರ್ ಇದೆ, ಇದೇ ನಂಬರ್ನ ಕಂಟೈನರ್ನಲ್ಲಿ ಪಡಿತರ ಅಕ್ಕಿ ಏನಿದೆ ಅದನ್ನು ಸಾಗಿಸ್ತಾ ಇದ್ರು. ರೆಡ್ ಹ್ಯಾಂಡ್ ಆಗಿ ಹಿಡಿದು ಈಗ ಸೀಸ್ ಮಾಡಿದ್ದಾರೆ ಪೊಲೀಸರು. ದಿನ ಬೆಳಗ್ಗೆ ಹಾವೇರಿ ಕಡೆಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದಂಥ ಒಂದು ಲಾರಿಯನ್ನು ಇಂಟರ್ವ್ಯೂನ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 300 ಬ್ಯಾಗ್ಗಳಷ್ಟು ಅಕ್ಕಿ ಸಿಕ್ಕಿರುವಂಥದ್ದು. ಅದಕ್ಕೆ ಯಾವುದೇ ದಾಖಲಾತಿಗಳು ಸಿಕ್ಕಿಲ್ಲ. ಮತ್ತು ನಮ್ಮ ಗುಪ್ತ ಮಾಹಿತಿ ಪ್ರಕಾರ ಅದು ಫಲಾನುಭವಿಗಳಿಗೆ ಕೊಟ್ಟಿದ್ದಂತಹ ಅಕ್ಕಿ ಅನ್ನೋಂಥದ್ದು ತಿಳಿದು ಬಂದಿದೆ. ಇದನ್ನು ಹಾವೇರಿ ಭಾಗದಿಂದ ಮಹಾರಾಷ್ಟ್ರ ಭಾಗದ ಒಂದು ಕರಾಡ್ ಅನ್ನೋ ಒಂದು ಜಾಗಕ್ಕೆ ತೊಗೊಂಡು ಹೋಗ್ತಿದ್ರು ಅನ್ನೋಂಥದ್ದು ಡ್ರೈವರ್ ಪ್ರಾಥಮಿಕ ಮಾಹಿತಿ ಕೊಟ್ಟಿದ್ದಾರೆ. ಫುಡ್ ಡಿಪಾರ್ಟ್ಮೆಂಟಿಗೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಿದ್ದೀವಿ. ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಕಂಪ್ಲೇಂಟ್ ತೊಗೊಂಡು ನಂತರ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಇದು ಯಾರಿಗೆ ಸೇರಿದ್ದು, ಎಲ್ಲಿಗೆ ಹೋಗ್ತಾ ಇದ್ದೆ, ಮತ್ತು ಯಾರ್ಯಾರು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದನ್ನು ಪತ್ತೆ ಮಾಡಲಾಗುತ್ತೆ. ಡ್ರೈವರ್ ಒಬ್ಬರು ಸಿಕ್ಕಿದ್ದಾರೆ. ಡ್ರೈವರ್ ಜೊತೆ ಯಾರಿದ್ರು ಅನ್ನೋಂಥ ನನಗೆ ಮಾಹಿತಿ ಸಿಕ್ಕಿಲ್ಲ. ನಾನು ವಿಸಿಟ್ ಮಾಡಲಿಕ್ಕಾಗಿಲ್ಲ. ಮತ್ತು ಅದನ್ನು ತನಿಖೆ ಯಾವ ರೀತಿ ಮುಂದುವರಿಸಬೇಕು ಅನ್ನೋಂಥದ್ದು ಸೂಚನೆಯನ್ನು ಕೊಡ್ತಾರೆ. ಅದೇ ನನಗೆ ಅಷ್ಟು ಗೊತ್ತಿಲ್ಲ. ಒಟ್ಟು 300 ಬ್ಯಾಗು ವಿತೌಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಡಾಕ್ಯುಮೆಂಟ್ಸ್ ಅಂದರೆ ಸೂಕ್ತವಾದ ಡಾಕ್ಯುಮೆಂಟ್ಸ್ ಇಲ್ಲ. ಈ ಸರ್ಕಾರಿ ಫಲಾನುಭವಿಗಳ ಅಕ್ಕಿ ಇರ್ಬೋದು ಅಂತ ಅನುಮಾನ ಬಂದದ್ರಿಂದಲೇ ಇಲ್ಲಿ ನಿಲ್ಲಿಸಿದ್ದಾರೆ. ಪ್ರಕರಣ ದಾಖಲು ಮಾಡಲಾಗಿದೆ.